ಆತ್ಮೀಯ ಶಿಕ್ಷಕ ಮಿತ್ರರೇ, ನಮಸ್ಕಾರಗಳು. SATS ಅಂಡ್ UDAS ಪ್ಲಸ್ ಕನ್ನಡ ಗೈಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ UDAS ಸ್ಟೂಡೆಂಟ್ ಮಾಡೆಲ್ನಲ್ಲಿ ವಿದ್ಯಾರ್ಥಿಗಳ TC ಇಶ್ಯೂ ಮಾಡುವ ವಿಧಾನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. TC ಇಶ್ಯೂ ಅಂದ್ರೆ ಇಲ್ಲಿ ಲೆಫ್ಟ್ TC ಅಂತ ಮಾತ್ರ ಮಾರ್ಕ್ ಮಾಡಬೇಕು ಅಷ್ಟೇ, ಪ್ರಿಂಟ್ ಏನು ತೆಗೆಯೋದಕ್ಕೆ ಬರೋದಿಲ್ಲ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಭೇಟಿ ನೀಡಿದ್ದರೆ SATS ಹಾಗೂ UDAS ಗೆ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಬನ್ನಿ ಇಂದಿನ ಈ ವಿಡಿಯೋವನ್ನು ಪ್ರಾರಂಭಿಸೋಣ. UDAS ಪ್ಲಸ್ ಸ್ಟೂಡೆಂಟ್ ಮಾಡೆಲ್ ನಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಇಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತದೆ. ಇಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಸೆಲೆಕ್ಟ್ ಮಾಡಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡೆಲ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸೆಂಡ್ ಟು ಡ್ರಾಪ್ ಬಾಕ್ಸ್ ಎಂಬ ಆಪ್ಷನ್ ಇದೆ, ಗೋ ಕೊಡಿ. ಇಲ್ಲಿ ವಿದ್ಯಾರ್ಥಿಯು ಇದೇ ಅಕಾಡೆಮಿಕ್ ಇಯರ್ ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾನೆ ಎಂದು ಕೇಳುತ್ತದೆ, ಓಕೆ ಕೊಡಿ. ಇಲ್ಲಿ ವಿದ್ಯಾರ್ಥಿಯನ್ನು ಲೆಫ್ಟ್ TC ಎಂದು ಮಾರ್ಕ್ ಮಾಡುವ ಮೊದಲು ನೀವು ವಿದ್ಯಾರ್ಥಿಯ ಪ್ರೋಗ್ರೆಷನ್ ಹಾಗೂ ಜನರಲ್ ಪ್ರೊಫೈಲ್ ಅನ್ನು ಪೂರ್ಣಗೊಳಿಸಿರಬೇಕು. ಆಗ ಮಾತ್ರ ಆ ವಿದ್ಯಾರ್ಥಿಯನ್ನು ನೀವು ಲೆಫ್ಟ್ TC ಎಂದು ಮಾರ್ಕ್ ಮಾಡಲು ಸಾಧ್ಯವಾಗುತ್ತದೆ. ಸ್ಟೂಡೆಂಟ್ ಪೆನ್ ಎಂಬಲ್ಲಿ ಇಲ್ಲಿ ಯಾವ ವಿದ್ಯಾರ್ಥಿಯ TCಯನ್ನು ಲೆಫ್ಟ್ TC ಎಂದು ಮಾರ್ಕ್ ಮಾಡಬೇಕು ಆ ವಿದ್ಯಾರ್ಥಿಯ ಪೆನ್ ನಂಬರ್ ಅನ್ನು ಇಲ್ಲಿ ನೀವು ನಮೂದಿಸಬೇಕು. ಇಲ್ಲಿ ವಿದ್ಯಾರ್ಥಿಯ ಪೆನ್ ನಂಬರ್ ಅನ್ನು ಎಂಟ್ರಿ ಮಾಡಿದ ನಂತರ ಗೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ ವಿದ್ಯಾರ್ಥಿಯ ಮಾಹಿತಿ ನೋಡಲು ಸಿಗುತ್ತದೆ. ಆ ವಿದ್ಯಾರ್ಥಿಯು ಸರಿಯಾಗಿದೆಯೇ ಎಂದು ಗಮನಿಸಿ. ನಂತರ ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ TC ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಪಾಪ್ಅಪ್ ಬರುತ್ತೆ, ಓಕೆ ಕೊಡಿ. ನಂತರ ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟಾಗ ಇಲ್ಲಿ ನಾವು ರೀಸನ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಡ್ರಾಪ್ ಡೌನ್ ನಲ್ಲಿ ಯಾವ ರೀಸನ್ ಸೂಟೇಬಲ್ ಇದೆಯೋ ಆ ರೀಸನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಇಲ್ಲಿ ವಿದ್ಯಾರ್ಥಿಯು ಶಾಲೆ ಬಿಟ್ಟ ದಿನಾಂಕವನ್ನು ನಮೂದಿಸಬೇಕು. ಹಾಗೆಯೇ ಕ್ಯಾಪ್ಚಾವನ್ನು ಟೈಪ್ ಮಾಡಿ. ಇಲ್ಲಿ ರಿಮಾರ್ಕ್ಸ್ ಅನ್ನು ಟೈಪ್ ಮಾಡಿ. ಇಲ್ಲಿ ಡಿಕ್ಲರೇಷನ್ ಬಾಕ್ಸ್ ಅಂದ್ರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಆಗ ಈ ವಿದ್ಯಾರ್ಥಿಯನ್ನು ಲೆಫ್ಟ್ TC ಎಂದು ಮಾರ್ಕ್ ಮಾಡಬೇಕಾ ಕೇಳುತ್ತೆ, ಕನ್ಫರ್ಮ್ ಕೊಡಿ. ನೋಡಿ, ಕನ್ಫರ್ಮ್ ಕೊಟ್ಟಾಗ ಸ್ಟೂಡೆಂಟ್ ಹ್ಯಾಸ್ ಸಕ್ಸೆಸ್ಫುಲಿ ಲೆಫ್ಟ್ ದ ಸ್ಕೂಲ್ ವಿತ್ ಎ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂಡ್ ಮೂವ್ ಟು ಡ್ರಾಪ್ ಬಾಕ್ಸ್ ಎಂದು ಬಂದಿದೆ. ಇದೇ ರೀತಿ ನೀವು TC ಹೋಗುವಂತ ಎಲ್ಲಾ ವಿದ್ಯಾರ್ಥಿಗಳನ್ನು ಲೆಫ್ಟ್ TC ಎಂದು ಮಾರ್ಕ್ ಮಾಡಬೇಕು. ಆಗ ಆ ವಿದ್ಯಾರ್ಥಿಗಳು ಡ್ರಾಪ್ ಬಾಕ್ಸ್ ನಲ್ಲಿ ಹೋಗ್ತವೆ. ಡ್ರಾಪ್ ಬಾಕ್ಸ್ ನಲ್ಲಿ ಹೋದಂತ ವಿದ್ಯಾರ್ಥಿಗಳನ್ನು TC ಹೋದಂತ ಶಾಲೆಗಳು ಇಂಪೋರ್ಟ್ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಈಗ ಈ ವಿದ್ಯಾರ್ಥಿಯು ಡ್ರಾಪ್ ಬಾಕ್ಸ್ ನಲ್ಲಿ ಇದ್ದಾನೆ ಎಂದು ನಾವು ಚೆಕ್ ಮಾಡೋಣ. ಇಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್, ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ ನೋಡಿ, ನಾವು ಲೆಫ್ಟ್ TC ಎಂದು ಮಾರ್ಕ್ ಮಾಡಿದ ವಿದ್ಯಾರ್ಥಿಯು ಈಗ ಡ್ರಾಪ್ ಬಾಕ್ಸ್ ನಲ್ಲಿ ಇದ್ದಾನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ SATS ಅಂಡ್ UDAS ಪ್ಲಸ್ ಕನ್ನಡ ಗೈಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. SATS ಮತ್ತು UDAS ಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋವನ್ನು ವೀಕ್ಷಿಸಿದಂತ ಎಲ್ಲಾ ಶಿಕ್ಷಕ ಮಿತ್ರರಿಗೂ ಧನ್ಯವಾದಗಳು.